श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಸಂಪುಟ 38 ಮಗ ಮಣತಸೆ ಕಿರೀಟಿ आता चित्त देई गोठी सांगेन ज्ञानाची ये भेटी उपाय तुझ। ಆಗ ಶ್ರೀಕೃಷ್ಣನೆಂದನು ಅರ್ಜುನನಿಗೆ, ಈಗ ಲಕ್ಷ್ಯ ಕೊಡು ಈ ಸಂಗತಿಯ ಕಡೆಗೆ, ಉಪಾಯ ಹೇಳುವೆನು ನಿನಗೆ ಜ್ಞಾನ ಪ್ರಾಪ್ತಿಯ। ಆಗ ಶ್ರೀಕೃಷ್ಣನು ಅರ್ಜುನನಿಗೆ, ಹೇ ಅರ್ಜುನ, ನಾನು ನಿನಗೆ ಜ್ಞಾನ ಪ್ರಾಪ್ತಿಯ ಉಪಾಯ ಹೇಳುವೆನು, ನೀನು ಈಗ ಈ ಸಂಗತಿಯ ಕಡೆಗೆ ಲಕ್ಷ್ಯ ಕೊಡು। ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ। ಶ್ರದ್ಧಾವಾನ್ ತತ್ಪರ ಹಾಗೂ ಜಿತೇಂದ್ರಿಯನಾದ ಮನುಷ್ಯನಿಗೆ ಜ್ಞಾನ ಪ್ರಾಪ್ತವಾಗುತ್ತದೆ। ಜ್ಞಾನ ಪ್ರಾಪ್ತವಾದೊಡನೆ ಅವನಿಗೆ ಅತ್ಯಂತ ಶ್ರೇಷ್ಠವಾದ ಶಾಂತಿ ಪ್ರಾಪ್ತವಾಗುತ್ತದೆ। ತರಿಯಾತ್ಮ ಸುಖಾಚಿಯ ಗೋಡಿಯ ವಿಟೆ ಜೋಕಾ ಸಕಲ ವಿಷಯ ಜಯಾಚಾ ಠಾಯಿ ಇಂದ್ರಿಯ ಮಾನು ನಾಹಿ। ಆತ್ಮಸುಖದ ರುಚಿ ಹತ್ತಿರುವುದರಿಂದ ಹೇಸಿಗೊಳ್ಳುವನು ಸರ್ವ ವಿಷಯಗಳಿಂದ, ಅವನಲ್ಲಿ ಇಂದ್ರಿಯಗಳಿಗೆ ಮಹತ್ವದ ಪ್ರಶ್ನೆಯೇ ಇಲ್ಲ। ಈಗ ಸಾಧಕನಿಗೆ ಆತ್ಮಸುಖದ ರುಚಿ ಹತ್ತಿರುವುದರಿಂದ ಅವನು ಎಲ್ಲ ವಿಷಯಗಳಿಂದ ಹೇಸಿಗೊಳ್ಳುವನು। ಹೀಗಿರುವಾಗ ಅವನಲ್ಲಿ ಇಂದ್ರಿಯಗಳಿಗೆ ಮಹತ್ವದ ಪ್ರಶ್ನೆಯೇ ಇಲ್ಲ। ಜೋ ಮನಾಸಿ ಚಾಡನ ಸಾಂಗೆ ಜೋ ಪ್ರಕೃತಿಚೆ ಕೇಲೆ ನೇಘೆ ಜೋ ಶ್ರದ್ಧೆಚೆ ನಿಸಂಭೋಗೆ ಸುಖಿಯಾ ಜಾಹಲ। ಮನಸ್ಸಿನಲ್ಲಿ ಹೊಂದುವುದಿಲ್ಲ ಇಚ್ಛೆಯನ್ನು, ಸ್ವೀಕರಿಸುವುದಿಲ್ಲ ಅವನು ಪ್ರಕೃತಿಯ ಕರ್ತೃತ್ವವನ್ನು, ಶ್ರದ್ಧೆಯ ಉಪಭೋಗದಲ್ಲಿಯೇ ಸುಖವನ್ನು ಹೊಂದಿರುವನು। ಅವನು ಮನಸ್ಸಿನಲ್ಲಿ ಯಾವುದೇ ಇಚ್ಛೆ ಹೊಂದುವುದಿಲ್ಲ ಹಾಗೂ ಪ್ರಕೃತಿಯ ಕರ್ತೃತ್ವವನ್ನು ಸ್ವೀಕರಿಸುವುದಿಲ್ಲ। ಅವನು ಯಾವಾಗಲೂ ಶ್ರದ್ಧೆಯ ಉಪಭೋಗದಲ್ಲಿಯೇ ಸುಖವನ್ನು ಹೊಂದಿರುವನು। ತಯಾ ತೇಚಿ ಗಿವಸಿತ ಹೇ ಜ್ಞಾನ ಪಾವೆ ನಿಶ್ಚಿತ ಜಯಾಮಾಜಿ ಅಚುಂಬಿತ ಶಾಂತಿ ಅಸೆ। ಅವನನ್ನೇ ಶೋಧಿಸುತ್ತ ಆ ಜ್ಞಾನ ಪ್ರಾಪ್ತವಾಗುವುದು ನಿಶ್ಚಿತ, ಅದರಲ್ಲಿರುವುದು ಅಖಂಡಿತ ಶಾಂತಿಯು। ಆ ಜ್ಞಾನವು ಅವನನ್ನೇ ಶೋಧಿಸುತ್ತ ನಿಶ್ಚಿತವಾಗಿ ಅವನಿಗೆ ಪ್ರಾಪ್ತವಾಗುವುದು, ಅದರಲ್ಲಿ ಅಖಂಡ ಶಾಂತಿ ಇರುವುದು। ತೇ ಜ್ಞಾನ ಹೃದಯಿ ಪ್ರತಿಷ್ಠೆ ಅಣಿ ಶಾಂತಿಚ ಅಂಕುರ ಫುಟೆ ಮಗ ವಿಸ್ತಾರ ಬಹು ಪ್ರಕಟೆ ಆತ್ಮಬೋಧಾಚ। ಆ ಜ್ಞಾನದ ಪ್ರತಿಷ್ಠೆಯಿಂದ ಹೃದಯದಲ್ಲಿ ಶಾಂತಿಯ ಅಂಕುರ ಒಡೆಯುವುದಲ್ಲಿ, ಆಗ ವಿಸ್ತಾರವಾಗುವುದು ಬಹು ಪ್ರಮಾಣದಲ್ಲಿ ಆತ್ಮಬೋಧವು। ಆ ಜ್ಞಾನದ ಪ್ರತಿಷ್ಠೆಯಿಂದ ಹೃದಯದಲ್ಲಿ ಶಾಂತಿಯ ಅಂಕುರ ಒಡೆಯುವುದು, ಆಗ
ಬಹಳ ಪ್ರಮಾಣದಲ್ಲಿ ಆತ್ಮಬೋಧವು ವಿಸ್ತಾರವಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.